ಕೆಟಿವಿ ವೀಕ್ಷಕರಿಗೆ ನಮಸ್ಕಾರಗಳು. ಅಂತರ್ಗಂಗಾ ವಿದ್ಯಾಸಂಸ್ಥೆಯಲ್ಲಿ ಉಚಿತ ಆರೋಗ್ಯ ತಪಾಸಣಾ ಶಿಬಿರ. ಸುದ್ದಿಯ ವಿವರ. ಕೋಲಾರ ನಗರದ ಕೀಲುಕೋಟೆ ಬಡಾವಣೆಯ ಅಂತರ್ಗಂಗೆ ರಸ್ತೆಯಲ್ಲಿರುವ ಅಂತರ್ಗಂಗಾ ವಿದ್ಯಾಸಂಸ್ಥೆಯ ಬುದ್ಧಿಮಾಂದ್ಯ ಮಕ್ಕಳ ವಸತಿ ಶಾಲೆಯ ಆವರಣದಲ್ಲಿ ರಾಘವೇಂದ್ರ ರೂರಲ್ ಹೆಲ್ತ್ ಕೇರ್ ಫೌಂಡೇಶನ್ ಅವರ ಸಹಯೋಗದೊಂದಿಗೆ ಬೆಂಗಳೂರಿನ ಕ್ಯೂ ಮೆಡಿಕಲ್ ಸೆಂಟರ್ ಮತ್ತು ಆಸ್ಪತ್ರೆಯ ವತಿಯಿಂದ ಉಚಿತ ಆರೋಗ್ಯ ತಪಾಸಣಾ ಶಿಬಿರವನ್ನು ಭಾನುವಾರ ಬೆಳಿಗ್ಗೆ 11 ಗಂಟೆಗೆ ಹಮ್ಮಿಕೊಳ್ಳಲಾಗಿತ್ತು. ಕಾರ್ಯಕ್ರಮದ ಉದ್ಘಾಟನೆಯನ್ನು ಸಂಸ್ಥೆಯ ಅಧ್ಯಕ್ಷರಾದ ಜನರಲ್ ಫಿಸಿಷಿಯನ್ಸ್ ಡಾಕ್ಟರ್ ವೈ.ವಿ. ವೆಂಕಟಾಚಲಪತಿಯವರು ಗಿಡಕ್ಕೆ ನೀರು ಹಾಕುವುದರ ಮೂಲಕ ಚಾಲನೆ ನೀಡಿದರು. ಈ ಸಂದರ್ಭದಲ್ಲಿ ಪ್ಲಾಸ್ಟಿಕ್ ತಜ್ಞರಾದ ಸರ್ಜರಿ ಡಾಕ್ಟರ್ ಪ್ರದೀಪ್ ಕುಮಾರ್ ಎಸ್, ಬೆಂಗಳೂರು, ಚೌಡೇಶ್ವರಿ ಆಸ್ಪತ್ರೆಯ ಮಕ್ಕಳ ತಜ್ಞರಾದ ಬೀರೇಗೌಡ, ರಾಜ್ ಡೆಂಟಲ್ ದಂತ ವೈದ್ಯರಾದ ಡಾಕ್ಟರ್ ಜನಾರ್ದನ್, ಜನರಲ್ ಸರ್ಜನ್ ಡಾಕ್ಟರ್ ನಾಗರಾಜ್, ಫಿಸಿಷಿಯನ್ ರೂಲಿ ಪ್ಯಾನ್ ಲ್ಯಾಪ್ರೋಸ್ಕೋಪಿಕ್ ತಜ್ಞರಾದ ಡಾಕ್ಟರ್ ವಸೀಂ, ಬೆಂಗಳೂರು, ಅಂತರ್ಗಂಗಾ ವಿದ್ಯಾಸಂಸ್ಥೆಯ ಕಾರ್ಯದರ್ಶಿ ಡಾಕ್ಟರ್ ಕೆ.ಎಸ್. ಶಂಕರ್, ಕುಮಾರಿ ಚಿತ್ರಿತಾ, ಶಾಲೆಯ ಶಿಕ್ಷಕಿಯರು, ಸಿಬ್ಬಂದಿ ವರ್ಗ ಉಪಸ್ಥಿತರಿದ್ದರು. ತಪಾಸಣಾ ಶಿಬಿರದಲ್ಲಿ 300ಕ್ಕೂ ಹೆಚ್ಚು ಮಂದಿ ತಪಾಸಣೆಯ ಸದುಪಯೋಗ ಪಡೆದುಕೊಂಡರು. ರೋಗಿಗಳಿಗೆ ಅವಶ್ಯಕತೆ ಇರುವ ಔಷಧಿಗಳನ್ನು ಉಚಿತವಾಗಿ ನೀಡಲಾಯಿತು. ಕೋಲಾರ ನಗರದ ಬಸ್ ನಿಲ್ದಾಣದ ಬಳಿಯ ನಾರಾಯಣಿ ಚಿತ್ರಮಂದಿರದ ಮುಂದೆ ಆರೋಗ್ಯ ಶಿಬಿರದ ಸ್ಥಳಕ್ಕೆ ಉಚಿತ ಬಸ್ ಪಾಸ್ ವ್ಯವಸ್ಥೆ ಕಲ್ಪಿಸಲಾಗಿತ್ತು. ವರದಿ ಪರ್ವೀಜ್ ಅಹಮದ್. ಖುಷಿ ಪಡುವಂಥ ದಿನ ಇವತ್ತು. ಹಾಗೆ ಈ ಸಂಸ್ಥೆಯನ್ನ ಬಹಳ ಅಚ್ಚುಕಟ್ಟಾಗಿ ನಡೆಸ್ತಾ ಇದ್ದಾರೆ. ಕಾಯಕ ಅನ್ನೋದು ಒಂದು ಕೈಲಾಸ ಅಂತ ನಮ್ಗೆಲ್ಲರೂ ಗೊತ್ತಿರೋಂಥ ವರ್ಡ್ಸು. ಸೊ ಅದು ಒಂದು ಒಳ್ಳೆ ಇದು. ಇಂಥ ಮಕ್ಕಳಿಗೆ ನಾವು ಇಲ್ಲಿ ಹೆಲ್ತ್ ಕ್ಯಾಂಪ್ ಮಾಡೋದು ಅಂದರೆ ಬಹಳ ಖುಷಿ ಪಡುವಂಥ ದಿನ ಇವತ್ತು. ಹಾಗೆ ಈ ಸಂಸ್ಥೆಯನ್ನ ಬಹಳ ಅಚ್ಚುಕಟ್ಟಾಗಿ ನಡೆಸ್ತಾ ಇದ್ದಾರೆ. ಕಾಯಕ ಅನ್ನೋದು ಒಂದು ಕೈಲಾಸ ಅಂತ ನಮ್ಗೆಲ್ಲರೂ ಗೊತ್ತಿರೋಂಥ ವರ್ಡ್ಸು. ರಾಜ್ಯಕ್ಕೆ ಅನುಕೂಲ ಆಗುವಂತ ಒಂದು ಆರೋಗ್ಯ ಕೇಂದ್ರ ಆಗಬೇಕು ಅನ್ನೋದು ನನ್ನ ಆಶಯ. ಹಾಗಾಗಿ ಇಲ್ಲೊಂದು ಮೊಳಕೆ ಹಾಕಿದ್ವಿ, ಅದನ್ನ ಬೆಳೆಸೋಣ ಎಲ್ಲರೂ ಸೇರಿ ಅಂತ ಹೇಳ್ತಾ ನನ್ನ ಮಾತನ್ನು ಮುಗಿಸ್ತೀನಿ. ತೀರ್ಕೊಂಡ್ರು, ಯಾರು ನಮಗೆ ಗೊತ್ತಿಲ್ಲ, ರತನ್ ಟಾಟಾ ಅವರು ಒಂದು ಮಾತನ್ನ ಹೇಳ್ತಾರೆ, ನಾನು ರೈಟ್ ಡಿಸಿಷನ್ ಅಂತ ನಾನು ತಗೊಳ್ಳಲ್ಲ, ನಾನೊಂದು ಡಿಸಿಷನ್ ತಗೋತಾನೆ ಅದನ್ನ ರೈಟ್ ಆಗಿ ಕನ್ವರ್ಟ್ ಮಾಡ್ತಾನೆ ಅಂತ. ಸೊ ಹಾಗೆ ನಾವೊಂದು ನಿರ್ಧಾರ ಮಾಡಿಷ್ಟು ತೀರ್ಕೊಂಡ್ರು, ಯಾರು ನಮಗೆ ಗೊತ್ತಿಲ್ಲ, ರತನ್ ಟಾಟಾ ಅವರು ಒಂದು ಮಾತನ್ನ ಹೇಳ್ತಾರೆ, ನಾನು ರೈಟ್ ಡಿಸಿಷನ್ ಅಂತ ನಾನು ತಗೊಳ್ಳಲ್ಲ, ನಾನೊಂದು ಡಿಸಿಷನ್ ತಗೋತಾನೆ ಅದನ್ನ ರೈಟ್ ಆಗಿ ಕನ್ವರ್ಟ್ ಮಾಡ್ತಾನೆ ಅಂತ. ಸೊ ಹಾಗೆ ನಾವೊಂದು ನಿರ್ಧಾರ ಸರಂಗೆ ನಿಂತ್ಕೊಳ್ಳಿ. ಸರಂಗೆ ನಿಂತ್ಕೊಳ್ಳಿ. ಹಾಂ ಸರ್. ವಿದ್ಯಾರ್ಥಿಗಳು ದಯಮಾಡಿ ಚಿತ್ರಾನ್ನ, ಇಡ್ಲಿ ಇವು ಕಡಿಮೆ ಮಾಡಿ. ಇನ್ನು ಮಿಕ್ಕಿದ್ದು ಏನೇನಿದೆ, ಇನ್ನು ಮಿಕ್ಕಿದ್ದು ಏನಿರುತ್ತೆ, ಬೇಳೆ, ಕಾಳುಗಳು, ತರಕಾರಿ, ಮೊಟ್ಟೆ, ಮೀನು, ಮಾಂಸ ಕಡಿಮೆ. ಈಗ ಇದಕ್ಕೆ ನಿಮ್ಗೆ ಮಾತ್ರ ಬೇಕಾ? ವಿಡಿಯೋ ಮ್ಯಾನೇಜ್ ಮಾಡ್ಕೊಂಬ. ಸ್ಕ್ರಾಚ್ ಮಾಡಿ ಬೆರಳು. ನಮಸ್ಕಾರ. ಇವತ್ತು ನಾವಿಲ್ಲಿ ಅಂತರ್ಗಂಗೆ ಜಾಗದಲ್ಲಿ ಉಚಿತ ವೈದ್ಯಕೀಯ ಶಿಬಿರ ನಡೆಸೋದಕ್ಕೋಸ್ಕರ ಬ್ಯಾಂಗ್ಳೂರಿಂದ ರಾಘವೇಂದ್ರ ರೂರಲ್ ಹೆಲ್ತ್ ಕೇರ್ ಫೌಂಡೇಶನ್, ಕ್ಯೂ ಮೆಡಿಕಲ್ ಸೆಂಟರ್, ಡಾಕ್ಟರ್ ವಸೀಮು, ಜನಾರ್ದನ್ ಸರು, ಶಂಕರ್ ಸರು ಎಲ್ಲರೂ ಇನಿಷಿಯೇಟ್ ಮಾಡಿರುವಂಥ ಒಂದು ಪ್ರೋಗ್ರಾಮು.
ಇವತ್ತಿನ ದಿನ ರೂರಲ್ ಏರಿಯಾಗಳಿಗೆ, ರೂರಲ್ ಜನರಿಗೆ ಅತ್ಯುತ್ತಮವಾದ ವೈದ್ಯಕೀಯ ಸೌಲಭ್ಯಗಳು ಒದಗಿಸ್ಬೇಕು. ಆ ಒಂದು ಪ್ರಯುಕ್ತವಾಗಿ ಇಲ್ಲಿ ಮೆಡಿಕಲ್ ಕ್ಯಾಂಪ್ನ ಆರ್ಗನೈಸ್ ಮಾಡ್ತಾ ಇದ್ದೀವಿ. ಇವತ್ತು ಒಂದೇ ದಿನ ಅಂತಲ್ಲ, ಇದು ಇದೇ ರೀತಿ ಮುಂದೆ ಕಂಟಿನ್ಯೂ ಆಗಲಿ ಅಂತ ಹೇಳ್ಬಿಟ್ಟು ಒಂದು ಸ್ಮಾಲ್ ಮೆಡಿಕಲ್ ಸೆಂಟರ್ ಇಲ್ಲಿ ಅಂತರಗಂಗೆ ವೈದ್ಯಕೀಯ ಸೆಂಟರ್ ಅಂತ ಹೇಳ್ಬಿಟ್ಟೆ ಒಂದು ಶುರು ಮಾಡೋಣ ಅಂತ ಹೇಳ್ಬಿಟ್ಟು ಅದಕ್ಕೆ ಆಲ್ರೆಡಿ ವರ್ಕ್ ಎಲ್ಲ ನಡೀತಾ ಇದೆ, ಕೆಲಸ ಎಲ್ಲ ನಡೀತಾ ಇದೆ. ಸೊ ಇಲ್ಲಿ ಬೇಸಿಕ್ ನೆಸೆಸಿಟಿ ಮಾಡಿಕೊಂಡು ಬ್ಯಾಂಗ್ಳೂರಲ್ಲಿ ಕ್ಯೂ ಮೆಡಿಕಲ್ ಸೆಂಟರ್ ಇದೆ. ಇಂಥ ಕಡೆ ಅಡ್ವಾನ್ಸ್ಡ್ ಸರ್ಜರೀಸ್ಗೋಸ್ಕರ ಎಲ್ಲ ಬೇಕಾಗಿರುವಂಥ ಸೌಲಭ್ಯಗಳನ್ನ ರೆಡಿ ಮಾಡಿರ್ತಾ ಇದ್ದೀವಿ. ಸೊ ಜನ ಬಂದು ಈ ಮೆಡಿಕಲ್ ಕ್ಯಾಂಪ್ನ ಉಪಯೋಗಿಸ್ಕೋಬೇಕು. ಆ್ಯಂಡ್ ಹೈಯರ್ ಏನಾದರೂ ತೊಂದರೆ ಇತ್ತು, ವೈದ್ಯಕೀಯ ತೊಂದರೆ ಇತ್ತು ಅಂತಂದರೆ ಹೈಯರ್ ಲೆವೆಲಲ್ಲಿ ಬ್ಯಾಂಗ್ಳೂರಲ್ಲಿರುವಂಥ ನಮ್ಮ ರಾಘವೇಂದ್ರ ಹೆಲ್ತ್ ಕೇರ್ ಫೌಂಡೇಶನ್ನು, ಕ್ಯೂ ಮೆಡಿಕಲ್ ಸೆಂಟರು, ಈ ಸೆಂಟರ್ಸ್ನ ಉಪಯೋಗಿಸ್ಕೊಂಡು ತಮ್ಮ ಆರೋಗ್ಯನ ಚೆನ್ನಾಗಿ ನೋಡ್ಕೋಬೇಕು ಅನ್ನೋ ಪ್ರಯುಕ್ತ ಇವತ್ತಿನ ಕಾರ್ಯಕ್ರಮ. ಇದಕ್ಕೆ ಎಲ್ಲ ಸಪೋರ್ಟ್ ಮಾಡಿರೋರಿಗೆ ತುಂಬ ಧನ್ಯವಾದಗಳು. ಈಗ ಮಾರ್ನಿಂಗಿಂದ ಆಲ್ರೆಡಿ ಒಂದು 50ರಿಂದ 60 ಜನ ಪೇಷಂಟ್ಸ್ ಬಂದಿದ್ದಾರೆ. ಇನ್ನೂ 3 ಗಂಟೆ ತನಕ ಈ ಕ್ಯಾಂಪ್ ನಡೆಯುತ್ತೆ. ಸೊ ಜನಸಾಗರ ಹರಿದು ಬರ್ತಾ ಇದೆ. ಈ ಕ್ಯಾಂಪ್ನ ಎಲ್ಲರೂ ಬಹಳಷ್ಟು ಉಪಯೋಗಿಸ್ಕೊತಾ ಇದ್ದಾರೆ. ಸರ್, ಯಾವ ಚಿಕಿತ್ಸೆಗೆ ಬಂದಿದ್ದೀರಿ? ಇಲ್ಲಿ ಸರ್ಜರಿ ಮೆಡಿಕಲ್ ಪೇಷಂಟ್ ಜಾಸ್ತಿ ಇದ್ದಾರೆ, ಮತ್ತು ಜನರಲ್ ಫಿಸಿಷಿಯನ್ ಪೇಷಂಟ್ ಜಾಸ್ತಿ ಇದ್ದಾರೆ. BP, ಶುಗರು ಜಾಸ್ತಿ ಇದ್ದಾರೆ, ಮತ್ತು ಸರ್ಜಿಕಲ್ಲು ಕೆಲವು ಕೇಸಸ್ ಎಲ್ಲ ಬಂದಿದ್ದಾರೆ. ಈ ಥರ ಎಲ್ಲ ಡಿಪಾರ್ಟ್ಮೆಂಟ್ಗಳಿಂದಲೂ ಕೆಲವು ಪೇಷಂಟ್ಗಳು, ಮೆಂಟಲ್ ರಿಟಾರ್ಡ್ ಜಾಸ್ತಿ ಇದ್ದಾರೆ, ಸ್ಕಿನ್ ಪ್ರಾಬ್ಲಮರು ಮಕ್ಕಳಿದ್ದಾರೆ ಬರ್ತಾ ಇದ್ದಾರೆ. ಅವ್ರಿಗೆಲ್ಲ ಚಿಕಿತ್ಸೆ ನಡೀತಾ ಇದೆ. ಸ್ವಲ್ಪ ಡ್ರಗ್ಸು ಕೆಲವು ಸಪ್ಲೈ ಇದೆ. ಕೆಲವು ಸಪ್ಲೈ ಡ್ರಗ್ಸ್ನ ನೀವು ಬೇರೆ ಕಡೆ ತಗೊಳ್ಳಿ ಅಂತ ನಾವು ಅಡ್ವೈಸ್ ಮಾಡ್ತಾ ಇದ್ದೀವಿ. ನನ್ನ ಹೆಸರು ಡಾಕ್ಟರ್ ವೆಂಕಟಾಚಲ ಅಂತ, ಶ್ರೀನಿವಾಸಪುರ. ಬಟ್ ಈ ಸಂಸ್ಥೆಯ ಅಧ್ಯಕ್ಷರು ನಾವು. ಇದೇ ಥರನೂ ನಮ್ಮ ಡಾಕ್ಟರ್ ಹೇಳ್ತಾ ಇದ್ದಾರೆ, ಮಂತ್ಲಿ ಒಂದೊಂದು ಕ್ಯಾಂಪ್ ಮಾಡೋಣ, ಮುಂದಿನ ದಿನಗಳಲ್ಲಿ ಉತ್ತಮವಾದಂಥ ಹಾಸ್ಪಿಟ್ಲು ಮಾಡೋಣ. ಈ ರೂರಲ್ ಏರಿಯಾ ಜನಕ್ಕೆ ಸ್ವಲ್ಪ ಅನುಕೂಲ ಆಗಲಿ, ಜನಕ್ಕೆ ಒಳ್ಳೆಯದಾಗಲಿ ಅಂತ ಈ ಸಂಸ್ಥೆಯ ಉದ್ದೇಶ. ನಮಸ್ಕಾರ, ನನ್ನ ಹೆಸರು ಡಾಕ್ಟರ್ ಜನಾರ್ದನ್. 25 ವರ್ಷದಿಂದ ನಾನು ಕೋಲಾರಲ್ಲಿ ರಾಜ್ ಡೆಂಟಲ್ ಕ್ಲಿನಿಕ್ ಅಂತ ಪ್ರಾಕ್ಟೀಸ್ ಮಾಡ್ತಾ ಇದ್ದೇನೆ. ಇವರ ನಮ್ಮ ಅಂತರಗಂಗೆ ಆಶ್ರಮ ಮತ್ತು ವಿದ್ಯಾಸಂಸ್ಥೆ ಇದೆ. ಇಲ್ಲಿ ಕೂಡ ಇಲ್ಲಿನ ಅವರ ಜೊತೆ ಡಾಕ್ಟರ್ ಶಂಕರ ಏನಿದ್ದಾರೆ, ಅವ್ರ ಜೊತೆಲೂ ಕೂಡ 25 ವರ್ಷದ ಒಡನಾಟ. ಅವರ ಎಲ್ಲ ಚಟುವಟಿಕೆಗಳಲ್ಲೂ ಕೂಡ ನಾನು ಪಾಲ್ಗೊಳ್ತಾ ಇದ್ದೇನೆ. ಈಗ ಸ್ನೇಹಿತರಾದಂಥ ಡಾಕ್ಟರ್ ಪ್ರದೀಪ್ ಸರ್ ಅವರು ಅವರ ರಾಘವೇಂದ್ರ ಹೆಲ್ತ್ ಕೇರ್ ಫೌಂಡೇಶನ್ ಕಡೆಯಿಂದ ಮಾಡ್ತಿರ್ತಕ್ಕಂಥ ತುಂಬ ಸಂತೋಷದ ವಿಚಾರ. ಅವರ ಜೊತೆ ನನ್ನ ಫ್ರೆಟರ್ನಿಟಿ ಏನಿದೆ, ನನ್ನ ವಿಭಾಗ ಡೆಂಟಲ್ ವಿಭಾಗ ಇದೆ, ನನ್ನ ಸಂಪೂರ್ಣ ಸಹಕಾರ ಕೊಟ್ಟು ನನ್ನ ಟೀಮು, ನನ್ನ ಸ್ಟಾಫ್, ನನ್ನ ಜೂನಿಯರ್ಸು 6 ಜನ ಬಂದು ಆಲ್ರೆಡಿ ಪೇಷಂಟ್ಗಳನ್ನ ನೋಡ್ತಾ ಇದ್ದಾರೆ. ಸೊ ಅವರದ್ದು ಈ ಯಾವುದೇ ಕ್ಯಾಂಪ್ಗಳನ್ನು ಎಲ್ಲೇ ಮಾಡಿದ್ರು ಕೂಡ ನಾನು ನನ್ನ ಟೀಮ್ನ ಜೊತೆ ಬಂದು ಅವರಲ್ಲಿ ಈ ಒಂದು ಕ್ಯಾಂಪ್ಗಳಲ್ಲಿ ಪಾಲ್ಗೊಳ್ತೀನಿ. ಹಾಗೆ ಇವರ ಸೇವೆಗೆ ನನ್ನ ಸಹಕಾರ ಸದಾ ಇರುತ್ತೆ. ಹಾಗೆ ವೆಂಕಟಾಚಲ ಸರ್ ಇದ್ದಾರೆ. ಸೊ ಅವರ ಕ್ಯಾಂಪ್ಗಳು, ಅವರು ಇಲ್ಲಿ ಪ್ರೆಸಿಡೆಂಟ್ ಇದ್ದಾರೆ ಈ ಒಂದು ಸಂಸ್ಥೆಯಲ್ಲಿ. ಇಲ್ಲಿನ ಯಾವುದೇ ಚಟುವಟಿಕೆಗಳು ಮಾಡಿದ್ರು ಕೂಡ ನಾವು ಖಂಡಿತ ಯಾವತ್ತಿಗೂ ಇದ್ದೇ ಇರ್ತೀವಿ ಜೊತೆಯಲ್ಲಿ ಅಂತ ನಾನು ಈ ಸಂದರ್ಭದಲ್ಲಿ ಹೇಳಿ. ಎಷ್ಟು ಜನ ಪೇಷಂಟ್ಸ್ ನಮ್ಮ ಪೇಷಂಟ್ಸ್ ಒಂದು 20 ಜನ ಆಲ್ರೆಡಿ ನೋಡಿದ್ದಾರೆ. ಇನ್ನೂ ಬರ್ತಕ್ಕಂಥ ಎಲ್ಲ ಪೇಷಂಟ್ಗಳು ಮತ್ತು ಇಲ್ಲಿನ ಎಲ್ಲ ಮಕ್ಕಳಿಗೂ ಕೂಡ ಉಚಿತವಾಗಿ ಎಲ್ಲ ಒಂದು ಪರೀಕ್ಷೆಗಳನ್ನ ಮಾಡ್ತಕ್ಕಂಥದ್ದು ಅಂತ ಒಂದು ಚಿಂತನೆ ನಡೆದಿದೆ. ಇದು ಅಂತರಗಂಗೆ ಮೆಡಿಕಲ್ ಸೆಂಟರ್ ಅಂತ ಹೇಳ್ಬಿಟ್ಟು ಮಾಡೋ ಉದ್ದೇಶ ಇದೆ ಇಲ್ಲಿ. ಇದೇನಕ್ಕೆ ಅಂತಂದರೆ ತುಂಬ ಜನ ಹಳ್ಳಿಯವರು ಮತ್ತು ಮಕ್ಕಳು ಇವ್ರನ್ನ ಗಮನದಲ್ಲಿ ಇಟ್ಕೊಂಡು ಈ ಒಂದು ಆರೋಗ್ಯ ಕೇಂದ್ರ ಇದನ್ನು ಸ್ಥಾಪನೆ ಮಾಡ್ತಾ ಇದ್ದೀವಿ. ಇಲ್ಲಿ ಆಲ್ರೆಡಿ ನಮಗೆ ಕ್ಲೆಫ್ಟ್ ಲಿಪ್ ಪ್ಯಾಲೆಟ್ ಅದಕ್ಕೆ ಉಚಿತವಾಗಿ ಸರ್ಜರೀಸ್ ಮಾಡಲಿಕ್ಕೆ ಆಲ್ರೆಡಿ ಅಪ್ರೂವಲ್ ಬಂದಿದೆ. ಈ ಒಂದು ಜಸ್ಟ್ ಬಿಲ್ಡಿಂಗ್ ನಿರ್ಮಾಣದಕ್ಕೆ ಕಾಯ್ತಾ ಇದ್ದೀವಿ. ಹಂಗೆ ಕಣ್ಣಿನ ಪೊರೆ ಚಿಕಿತ್ಸೆ ಏನಿದೆ ಅದನ್ನು ಸಂಪೂರ್ಣವಾಗಿ ಉಚಿತವಾಗಿ ಮಾಡುವಂಥ ಫೆಸಿಲಿಟಿನ ರೆಡಿ ಮಾಡ್ಕೋತಾ ಇದ್ದೀವಿ. ಅಷ್ಟೇ ಅಲ್ಲದೆ ಕ್ಯಾನ್ಸರ್ ಸ್ಕ್ರೀನಿಂಗು, ಪ್ರಿವೆನ್ಷನ್ ಆ್ಯಕ್ಟಿವಿಟಿ ಇವೆರಡೂ ಏನಿದೆ ಅದಕ್ಕೂ ಬೇಕಾಗಿರುವಂಥ ಸೌಲಭ್ಯಗಳನ್ನ ರೆಡಿ ಮಾಡ್ಕೋತಾ ಇದ್ದೀವಿ. ಆ್ಯಂಡ್ ಈ ಭಾಗದಲ್ಲಿ ಸ್ವಲ್ಪ ಕಡಿಮೆ ಪ್ರಮಾಣದಲ್ಲಿರೋದು ಫಿಸಿಯೋಥೆರಪಿ. ಸೊ ಇಲ್ಲಿ ನಾವು ಮಾಡುವಂಥ ಸೆಂಟರಲ್ಲಿ ಅಡ್ವಾನ್ಸ್ಡ್ ಫಿಸಿಯೋಥೆರಪಿ ಸೆಂಟರ್ ಬರುತ್ತೆ. ಸ್ಟ್ರೋಕು ಅಥವಾ ಏನಾದರೂ ಆರ್ಥೋಪೆಡಿಕ್ ಫ್ರ್ಯಾಕ್ಚರ್ಸು ಅಥವಾ ಬೇರೆ ಈ ರೀತಿ ಆಗಿರುವಂಥವ್ರಿಗೆ ಒಳ್ಳೆ ಫಿಸಿಯೋಥೆರಪಿ ಬಂದರೆ ಮೋಸ್ಟ್ ಆಫ್ ದ ಸರ್ಜರೀಸ್ ಪ್ರಿವೆಂಟ್ ಮಾಡ್ಬೋದು, ಬೇಗ ನಾರ್ಮಲ್ ಮಾಡ್ಬೋದು. ಅಂಥದಕ್ಕೆ ಬೇಕಾಗಿರುವಂಥ ಅಡ್ವಾನ್ಸ್ಡ್ ಫಿಸಿಯೋಥೆರಪಿ ಸೆಂಟರ್ ಮಾಡುವಂಥ ಉದ್ದೇಶವೂ ಇದೆ. ಅಷ್ಟೇ ಅಲ್ದಿರ ಈಗಾಗಲೇ ಒಂದು ಫ್ಲೋರಲ್ಲಿ ಡಯಾಲಿಸಿಸ್ ವಿಂಗ್ ಸ್ಟಾರ್ಟ್ ಮಾಡಬೇಕು ಅಂತಿದೆ. ಸೊ ಈ ಡಯಾಲಿಸಿಸ್ ವಿಂಗ್ ಸ್ಟಾರ್ಟ್ ಆದವಾಗ ಇಲ್ಲಿನ ಭಾಗದ ಕಿಡ್ನಿ ಸಮಸ್ಯೆ ಇರುವಂಥ ಜನರಿಗೆ ಅತಿ ಕಡಿಮೆ ದರದಲ್ಲಿ ಡಯಾಲಿಸಿಸ್ ಮಾಡುವಂಥ ಉದ್ದೇಶವೂ ಇದೆ. ಒಂದು ಒಳ್ಳೆ ಆಪ್ರೇಷನ್ ಥಿಯೇಟ್ರನ್ನೂ ಸ್ಟಾರ್ಟ್ ಮಾಡಬೇಕು ಅಂತಿದೆ. ಫೇಸ್ಡ್ ವೈಸ್ ಆಗುತ್ತೆ. ಆ ಆಪ್ರೇಷನ್ ಥಿಯೇಟ್ರ್ ಶುರುವಾದವಾಗ
ನಮಗೆ ಆದಷ್ಟು ಜನರಿಗೆ ಬಹಳ ಕಡಿಮೆ ದರದಲ್ಲಿ ಎಷ್ಟಾಗುತ್ತೋ ಅಷ್ಟು ಉಚಿತವಾಗಿ ಆಪರೇಷನ್ಸ್ ಕೂಡ ಮಾಡುವಂಥ ಸೌಲಭ್ಯಗಳನ್ನ ಮಾಡೋದಕ್ಕೆ ರೆಡಿ ಮಾಡ್ಕೊತಾ ಇದ್ದೀವಿ. ಇದಿಷ್ಟು ಸೇರಿ ಒಂದು ಮಾದರಿ ಆರೋಗ್ಯ ಕೇಂದ್ರ ಆಗಬೇಕು ಅನ್ನೋದನ್ನ ನಮ್ಮ ಉದ್ದೇಶ ಇದೆ. ಇಲ್ಲಿ ಆಗದೇ ಇರುವಂಥವನ್ನ ಬ್ಯಾಂಗ್ಳೂರಲ್ಲಿ ನಮ್ಮ ಟರ್ಚರಿ ಕೇರ್ ಹಾಸ್ಪಿಟಲ್ಸ್ ಇವೆ. ಕ್ಯೂ ಮೆಡಿಕಲ್ ಸೆಂಟರ್ ಇಸ್ ಎ ಅಡ್ವಾನ್ಸ್ಡ್ ಸೆಂಟರ್ ಫಾರ್ ಲ್ಯಾಪ್ರೋಸ್ಕೋಪಿಕ್ ಆ್ಯಂಡ್ ಬೇರಿಯಾಟ್ರಿಕ್ ಸರ್ಜರೀಸ್. ಸೊ ಅಂಥ ಕಡೆ ತಗೊಂಡು ಹೋಗಿ ಅಲ್ಲಿ ಸರ್ಜರಿ ಮಾಡುವಂಥ ಉದ್ದೇಶ ಇದೆ. ಬಟ್ ದರ ಇಲ್ಲಿನ ದರದಲ್ಲೇ ಅಲ್ಲಿ ಮಾಡಿಕೊಡುವಂಥ ಉದ್ದೇಶ ಇದೆ. ಸೊ ಇದಿಷ್ಟು ಸೇರಿ ಅಂತರ್ಗಂಗೆ ಆರೋಗ್ಯ ಕೇಂದ್ರ ಅನ್ನೋ ಒಂದು ಎಲ್ಲಿ ತನಕ ಬೆಳೆಯುತ್ತೋ ನೋಡೋಣ. ಈ ಬರುವಂಥ ಹಾಸ್ಪಿಟ್ಲಲ್ಲಿ ಫಸ್ಟ್ ಕೆಲಸ ಮಾಡೋದು ESI, BPL, ಆರೋಗ್ಯ ಹೆಲ್ತ್ ಕಾರ್ಡ್ಗಳು, ವಾಜಪೇಯಿ ಆರೋಗ್ಯಶ್ರೀ, ಆಯುಷ್ಮಾನ್ ಭಾರತ್, ಪ್ರತಿಯೊಂದು ಹೆಲ್ತ್ ಕಾರ್ಡು ಯಾವ ಹೆಲ್ತ್ ಕಾರ್ಡ್ ಇದೆಯೋ ಎಲ್ಲದನ್ನು ಎನ್ರೋಲ್ ಮಾಡಬೇಕು ಅಂತ ಇನ್ಕ್ಲೂಡಿಂಗ್ ಪ್ರೈವೇಟ್ ಇನ್ಶೂರೆನ್ಸ್ ಅವಷ್ಟು ಎನ್ರೋಲ್ ಮಾಡಿ ಜನರಿಗೆ ಆದಷ್ಟು ಕಡಿಮೆ ದರದಲ್ಲಿ ಆರೋಗ್ಯನ ಕೊಡೋಣ ಅಂತ. ನಮಸ್ಕಾರ, ನನ್ನ ಹೆಸರು ಡಾಕ್ಟರ್ KS ಶಂಕರ್ ಅಂತ. ಈ ಅಂತರಗಂಗಾ ವಿದ್ಯಾಸಂಸ್ಥೆಯ ಸಂಸ್ಥಾಪಕ ಕಾರ್ಯದರ್ಶಿ. ಸರ್, ಸುಮಾರು 30 ವರ್ಷಗಳ ಇದಕ್ಕೆ ಕಾಲಿಡ್ತಾ ಇದ್ದೀವಿ ಈ ಸಂಸ್ಥೆನ ಪ್ರಾರಂಭ ಮಾಡಿ. ನಮ್ಮ ಉದ್ದೇಶ ವಿಕಲಚೇತನರಿಗಾಗಿ ಕೆಲಸವನ್ನು, ವಿಶೇಷ ಚೇತನ ಮಕ್ಕಳಿಗಾಗಿ ಕೆಲಸವನ್ನು ಮಾಡ್ತಕ್ಕಂಥದ್ದಾಗಿತ್ತು. ಅದರ ಜೊತೆಯಲ್ಲಿ ಬೀದಿ ಬದಿಯಲ್ಲಿ ಕೆಲವು ವೃದ್ಧರು ಏನೋ ತೊಂದರೆಯಲ್ಲಿದ್ದರು,